ಯಾವ ಊರಿದು? ಇದು ಮಾಳಗೊಂಡಿ ಸರ್ ಇದು. ಹಾಂ, ಈಗ ಕಳೆದ ಸರಿ ನಾನು ಸುದ್ದಿ ಕೂಡ ಮಾಡಿದ್ದೆ, ನಿಮ್ಮ ಕೆರೆಯಲ್ಲಿ ನೀರಿಲ್ಲ ಮತ್ತು ನೀರಿನ ಸಮಸ್ಯೆ ಇದೆ ಅಂತ. ಆಮೇಲೆ ಕೆರೆ ಅಚ್ಚುಕಟ್ಟು ಎಲ್ಲ ರೆಡಿ ಆಗಬೇಕು ಅಂತ ಕೂಡ ಸುದ್ದಿ ಮಾಡಿದ್ದೆ. ಅದಾದಮೇಲೆ ಯತೀಂದ್ರವ್ರು ಬಂದು ರಾಮ ಮಂದಿರಕ್ಕೆ ಒಂದು 10 ಲಕ್ಷ, ಕೆರೆಗೆ ಒಂದು 10 ಲಕ್ಷನ 20 ಲಕ್ಷನ ಮಂಜೂರು ಮಾಡಿದ್ದೀನಿ ಅಂತ ಹೇಳಿದ್ರು. ನಿಜನಾ? ಹಾಂ ಹಾಂ. ಇನ್ನೂ ಅದೆಲ್ಲ ರೆಡಿ ಮಾಡ್ತಾಯಿಲ್ಲ? ಏನು ಮಾಡಿಲ್ಲ, ಹಾಂ ಹಾಂ. ಸ್ಯಾಂಕ್ಷನ್ ಆಗಿಲ್ಲ ದುಡ್ಡು, ಹ್ಞೂ ಹ್ಞೂ. ಏನು ಮಾಡಿಲ್ಲ ಯಾರು. ಹೇಳ್ಬಿಟ್ಟು ಹೋಗಿದ್ದಾರೆ. ಹೇಳ್ಬಿಟ್ಟಿದ್ದಾರೆ, ಹ್ಞೂ ಮಾಡ್ಕೊಡ್ತಿದ್ದು ಹೋಗಿದ್ದಾರೆ. ಹ್ಞೂ. ಏನು ಮಾಡಿಲ್ಲ. ಇಲ್ಲ, ನಾನು ನಿಮ್ಮ ನೀರಾವರಿ ಅಧಿಕಾರಿ ಚೆಂಗಪ್ಪ ಅವ್ರು ಕೇಳಿದ್ದಕ್ಕೆ ಇಲ್ಲ ಅದೆಲ್ಲ ಸ್ಯಾಂಕ್ಷನ್ ಮಾಡ್ತಾಯಿದ್ದಾರೆ, ಮುಂದೆ ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾವ್ರೆ ಅಂತ ಹೇಳಿದ್ರು. ನಾನು ಹಾಗೆ ಬಂದಲ್ಲ, ನಾನು ವರ್ಣ ಹೋಬಳಿ ಪ್ರಜಾವಾಣಿ ರಿಪೋರ್ಟ್ರು, ನಿಮ್ಮ ಗ್ರಾಮದೆಲ್ಲ ನಾವೇ ಮಾಡ್ತೀವಿ. ಹಾಗೆ ನಿಮ್ಮ ನೋಡಿದ್ವಲ್ಲ ನೈಜತೆ ಏನು ಕೇಳೋಣ ಅಂತ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷದಿಂದ ಈ ಥರ ಕೆರೆ ಇದೆ ಇದು? ಸರ್ ಇದು ಸುಮಾರು ವರ್ಷದಿಂದ ಇದು ವರ್ಷ ಹಿಂಗೆ ಇರ್ತದೆ ಸರ್. ನಾಲೆಯಿಂದ ಬಂದ್ಬಿಡುತ್ತೆ ಎಲ್ಲ ಕುತ್ಕೊಂಡು ಬರ್ತದಲ್ಲ, ನಾಲೆಯಿಂದೆಲ್ಲ ಬಂದು ತಾಳಕತ್ತೆ ಗಲೀಜೆಲ್ಲ. ಅದಕ್ಕೊಂದು ಇದಾಕ್ಸಿ, ಕಂಬಿಗಳು ಹಾಕ್ಸಿ ಗಲೀಜು ಬರ್ತಿದ್ದಂಗೆ ಮಾಡಬೇಕು. ಹಾಂ ಹಾಂ, ಹೋಗ್ಬೇಕು. ಹಾಂ, ಯಾವ ನಾಲೆ ಅದು? ಹಾಂ ಹಾಂ. ಕಾಲುವೆಗೆ ಬಿಡ್ತಾರೆ, ಆ ಕೆರೆ ಗಲೀಜಾಗುತ್ತೆ. ಹಾಂ ಹಾಂ. ಈಗ ನೀವು ಹೇಳ್ತಿರೋದು ಏನಂದರೆ ಕಾಲುವೆಗೆ ಬರಬಾರ್ದು ನೀರು, ಯಾವುದೋ ಮೋರಿ ನೀರು, ಜೊತೆಗೆ ಕೆರೆಗೆ ಕಾಲುವೆ ನೀರು ಬರೋದು ಬೇಡ, ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮುಚ್ಚೋ ಥರ ಇರಬೇಕು ಅಲ್ವೇ? ಆಮೇಲೆ ಇಲ್ಲೇ ಏನಾಗುತ್ತೆ ಗೊತ್ತಾ ಸರ್, ಗಲೀಜು ಏನಂತಂದು ಅಲ್ಲೇ ಕಾವಲಿಗೆ ಇಟ್ಬಿಡೋದು. ಹ್ಞೂ ಹ್ಞೂ. ಬಂದಿರ್ತಾರೆ, ದನ ಕರ ಹೆಣ ಪಣ ಎಲ್ಲ